ಹೆಚ್ಚಿನಾಗಿರ್ತಕ್ಕಂತಹ ಎಲ್ಲ ಮಹನೀಯರು ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮಕ್ಕಳೇ, ಇವತ್ತಿನ ದಿನ ಇಷ್ಟೊಂದು ಅದ್ದೂರಿಯಾದಂತಹ ಒಂದು ಸಮಾರಂಭವನ್ನ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ತಗೊಂಡ್ಬಂದಿದ್ದೇವೆ. ಅದೇ ರೀತಿ ಮತ್ತೆ ಇನ್ನೊಂದು ಸಲ ಸಿಗುತ್ತೆ ಅಂತ ಅನ್ಸಿರ್ಲಿಲ್ಲ. ನಿಜವಾಗ್ಲೂ ತುಂಬಾ 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 ಖುಷಿ ಆಗುತ್ತೆ. ಯಾಕೆಂದ್ರೆ ಒಳ್ಳೆದಕ್ಕೆ ಯಾವತ್ತಿದ್ರು ಹೆಸರು ಇರುತ್ತೆ ಅನ್ನೋಕೆ ನಾನೇ ಒಂದು ಸಾಕ್ಷಿ. ಯಾಕೆಂದ್ರೆ ಬೇರೆ ಉದಾಹರಣೆ ಕೊಡೋದು ನಮ್ಮನ್ನ ನಾವೇ ತೆಗೆದುಕೊಂಡ್ರೆ ಅದು ಇನ್ನೊಬ್ರಿಗೆ ಒಂದು ಮಾದರಿ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ಇಲ್ಲಿ ಬಂದಾಗ್ಲೂ ಹಾಗೆ ಮೊದಲು ಬಂದೆ ಬೇಲೂರಿಗೆ ಬಂದು ನೀವು ಆಫೀಸ್ಗೆ ಹೋದಾಗ ಅಲ್ಲಿ ಹೋಗ್ಬೇಡ್ರಿ, ಸ್ಕೂಲ್ ಮುಚ್ಚಿ ಹೋಗ್ಬಿಟ್ಟಿದೆ. ಮುಖ್ಯವಾಗಿ 4-5 ವರ್ಷ ಆಗಿದೆ. ನೀವು ಅಲ್ಲಿ ಹೋಗಿ ಏನು ಸ್ಕೂಲ್ ಕರಿತೀರಿ, ಏನು ಮಾಡ್ತೀರಿ, ಬೇರೆ ಕಡೆಗೆ ಹಾಕ್ಕೊಡ್ತೀವಿ ಅಂತ ಹೇಳಿ ರೆಡಿಯಾಗಿ ಬಂದೆ. ಇಲ್ಲ ಸರ್, ಏನೋ ಅಲ್ಲಿಂದ ಆದೇಶ ಬಂದಿದೆ, ಆ ಊರಿಗೆ ಹೋಗ್ಬೇಕು, ನೋಡ್ಬೇಕು ಅಂತ ಹೇಳಿ ಸೀದಾ ಒಬ್ಬನೇ ಬಂದೆ. ನಡ್ಕೊಂಡು ಬಂದು ಸ್ಕೂಲು ಇಲ್ಲಿ ಒಂದೇ ಬಿಟ್ಟು ನೋಡಿದ್ರೆ ಹಿರಿಯರಪ್ಪ ಅಲ್ಲೇ ನಿಂತಿದ್ರು. ಮೊದಲೆಲ್ಲ ಭೇಟಿ ಅವರು ಆ ತಾತಾರು ಮಾತಾಡಿದ್ರು. 4 ಗಂಟೆ ಬಂದವರು ಇಲ್ಲಿ. ಅಲ್ಲಿ ಸ್ಕೂಲ್ ನೋಡಿ ನನಗೂ ಬೇಜಾರು, ಏನು ಹೀಗಿದೆ, ಹೇಗೆ ವರ್ಕ್ ಮಾಡೋದು, ಹೇಗೆ ಅಂತೇಳಿ ನನಗೂ ತುಂಬಾ ಸಂತಮ ಆಯ್ತು. ಹೇಗೆ ಏನೂ ಇಲ್ಲ, ನೀರು ಒಂದು ಬಿಟ್ಟರೆ ಬಾಕಿ ಏನೂ ಇಲ್ಲ, ಹೇಗೆ ಇದು ಮಾಡೋದು ಅಂತ. ಅದನ್ನು ಕೂಡ ಮನಸ್ಸು ಧೈರ್ಯ ಮಾಡಿ ಇಲ್ಲ, ಇಂಥ ಕಡೆ ಒಂದು ಏನಾದ್ರು ಸಾಧನೆ ಮಾಡಿದ್ರೆ, ಇಂಥ ಕಡೆ ಸಾಧನೆ ಮಾಡಿದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಒಂದು ಅಟಾಚಲ ಆಗುತ್ತೆ. ನಾನು ಅವಾಗ ಅವ್ರಿಗೆ ಹೇಳಿದ್ರು, ಬೇರೆ ಹೋಗ್ಬೇಡಿ ಹೇಳಿದ್ರಲ್ಲ, ಇಲ್ಲ ನನಗೆ ಅಲ್ಲಿಗೆ ಹಾಕ್ಬಿಡಿ ಅಂತೇಳಿ ನಾನೇ ಖುದ್ದು ಹಾಗೆ ಆಡೋದನ್ನು ಬೆಳಿಗ್ಗೆ ಬಂದು ಅವಾಗೆಲ್ಲ ಅಕ್ಷರ ವಿಷಯಕ್ಕೆ ನಡೀತಾ ಸಂಜೆ ಹೊತ್ತು ರಾತ್ರಿ ಕ್ಲಾಸ್. ಆ ಟೈಮಲ್ಲಿ ಹೀಗೆ ಅಕ್ಷರ ವಿಷಯಗಳ ಕಾರ್ಯಕ್ರಮ ನಡೀತಾ ಇತ್ತು. ಇಲ್ಲಿ ಬಂದು ನಾನು ಇಬ್ಬರಿಗೆ ಹೊಸದಾಗಿ ಶಿಕ್ಷಕನಾಗಿ ಬಂದಿದ್ದೇನೆ. ನೀವೆಲ್ಲ ಸಹಕರಿಸಿದ್ರೆ, ಊರಿನ ಗ್ರಾಮಸ್ಥರನ್ನು ಸಹಕರಿಸಿ ನೀವೇನಾರ ಪ್ರೋತ್ಸಾಹ ಕೊಟ್ಟರೆ ನಾನು ಇಲ್ಲಿ ಒಂದು ನೆಲೆನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡೆ. ನಿಜಕ್ಕೂ ಅಷ್ಟೇ ಹೇಳಿದೆ ಅಷ್ಟೇ. ಬೆಳಗ್ಗೆ ಬರ್ತೀನಿ, ಬರೋ ಹೊತ್ತಿಗೆ ಈ ಶಾಲೆ ಶೃಂಗಾರವನ್ನು ಕಾಣಿಸೋದು, ತಳಿರು ತೋರಣ ಎಲ್ಲ ಕಟ್ಟಿ ರಂಗನ ಹಾಕಿ ಎಲ್ಲ ಸಿದ್ಧಪಡಿಸಿ ನನಗೆ ಆಶ್ಚರ್ಯ. ಮನೆ ಸಾಯಂಕಾಲ ಇದ್ದದ್ದು ಬೆಳಗ್ಗೆ ಈಗ ಆಗಿದೆಯಲ್ಲ ಅಂತ ನನಗೆ ನಿಜವಾಗ್ಲೂ ತುಂಬಾ ಸ್ಕೂಲ್ದಲ್ಲಿ ಅಥವಾ ಪೋಷಕರಲ್ಲಿ ಆದ್ರೆ ಇನ್ನು ಮಕ್ಕಳು ಡಿಸೆಂಬರ್ 21ನೇ ತಾರೀಕಿನಲ್ಲಿ ಮಕ್ಕಳು ಬೇಕಾದ ಶಿಕ್ಷಕರಿಗೆ ಆಗ್ತಾರೆ, ಊರಿನ ಪೋಷಕರೆಲ್ಲರೂ ಕೂಡ ರೆಡಿ ಆಗ್ತಾರೆ. ಆವಾಗ ಶ್ರೀನಿವಾಸ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ 3 ಜನ, 3 ಮುತ್ತುಗಳಾಗಿ ಇವತ್ತು ಹೇಳ್ತಾನೆ. ಚಂದ್ರಶೇಖರ್ ಹಾಗೆ ಹೊನ್ನಯ್ಯರ ಮಗ ಕಾರ್ಯಶೀಲ, ಆ 3 ಮಕ್ಕಳನ್ನ ಅಲ್ಲಿಂದ ಟಿ ಸಿ ತರಿಸ್ಕೊಂಡು ಯಾವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿಗೋಸ್ಕರ ಅವ್ರು ಕೊಡಲ್ಲ ಅಂತ. ಇಲ್ಲ ನಾವಿಲ್ಲಿ ಸ್ಕೂಲ್ ಸ್ಥಾಪನೆ ಮಾಡಬೇಕು, ಅದೇನಾರ ಹಾಗೆ ಅಂತ ಅವ್ರು ಟಿ ಸಿ ತರಿಸ್ಕೊಂಡು ಅಲ್ಲಿಂದ ನನ್ನ ಒಂದು ಜೀವನ ಇದಕ್ಕೂ ಕೂಡ ಪ್ರಾರಂಭ ಆಯಿತು. 3, 6, 9, 15, 20, 34, 35, 60 ಮಟ್ಟಕ್ಕೂ ಹೋಯ್ತು. ತುಂಬ ಖುಷಿ. ಯಾಕೆಂತಂದ್ರೆ ಸುಮ್ಮನೆ ಏನೋ ಮಾಡದೇ ಇದ್ರೆ ಏನೂ ಆಗಲ್ಲ. ಯಾರೋ ಒಂದು ಪ್ರಯತ್ನ, ಯಾರ ಪ್ರಯತ್ನ ಪಟ್ಟಿದ್ದು ಫಲನೇನೋ ಇವತ್ತು ನಾನು ಮುಂದೆ ನಿಂತಿರಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡೆ. ಯಾಕೆಂದ್ರೆ ಇದ್ದು ಅವಾಗಲೂ ಕೂಡ ಸುಮಾರು ಸನ್ನಿವೇಶಗಳೆಲ್ಲ ಎಂತೆಂಥ ಸನ್ನಿವೇಶ. ಹೆಚ್ಚು ಕಮ್ಮಿ ಇಲ್ಲಿ ಮಕ್ಕಳಿಗೆ ಗುರುವಾಗಿಲ್ಲ, ಇಲ್ಲ ಪೋಷಕರಿಗೆ ಗುರುವಾಗಿತ್ತು ನನಗೆ. ಅದಂತ ಸತ್ಯ. ಯಾಕೆಂದ್ರೆ ನಾವು ಎಲ್ಲರೂ ಬರ್ತಾ ಇದ್ರೆ ಯಾರು ಕೂಡ ಈಗೂ ಕೂಡ ಸನ್ನಿವೇಶಗಳಿಂದ ಬರ್ತಾ ಇದ್ರು. ಹಿಂದೆ ಅವ್ರು ಬೀಡಿ ಸೇರ್ತಾ ಇದ್ರೆ ಬಂದು ಹಾಗೆಲ್ಲ ಬೀಡಿ ಬಸ್ಗಾಕಿ ನಿಂತ್ಕೊಂಡಿರ್ತಕ್ಕಂಥ ಸನ್ನಿವೇಶ ಸಾಕಷ್ಟು ಉದಾಹರಣೆಗಳಿದೆ. ಒಂದಲ್ಲ ಎರಡಲ್ಲ, ಕೂಡ ಅಂತ. ಯಾಕೆಂದ್ರೆ ನಾನು ಗುರುಗಳಾಗಿದ್ದು ಮಕ್ಕಳಿಗೆ, ಆದ್ರೆ ಪೋಷಕರು ಕೂಡ ನನಗೆ ಶಿಷ್ಯಂದಿರಾದ್ರಲ್ಲ ಅಂತ ಹೇಳಿ ತುಂಬಾ ಹೇಳ. ಎಲ್ಲಾರ್ಗು ಎಲ್ಲ ಈ ಕಡೆಯಿಂದ ಹೋದ ಪ್ರತಿಯೊಬ್ಬರು ಮನೆಯ ವೀರಯ್ಯ, ಧರ್ಮಯ್ಯ, ರಮೇಶ್, ಆ ಕಡೆ ಪ್ರತಿಯೊಬ್ಬರು ಆ ಕಡೆ ಕುಮಾರ್, ಈಗಲೂ ಕೂಡ ಅಲ್ಲಿ ನೆನೆಸ್ತಾ ಇರ್ತೇನೆ. ಅಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತಾನೆ
ಯಾಕೆಂದ್ರೆ ಅವರ ವಿದ್ಯಾರ್ಥಿಗಳು ಹಾಗೆ ಕಲಿತಕ್ಕಂಥ ಒಂದು ಆಸಕ್ತಿನೂ ಹಾಗೆ ತುಂಬಾ ಒಂದು ಬೆಳವಣಿಗೆ. 15 ವರ್ಷ ಇಲ್ಲಿ ಹೇಗಿದ್ದೆ ಅಂತಲೇ ಗೊತ್ತು. 15 ವರ್ಷದ 2095 2010ರಲ್ಲಿ ಇಲ್ಲಿಂದ ನಾನು 1995 ಒಂದು 15 ವರ್ಷ 14 ವರ್ಷ 7 ತಿಂಗಳು ಕಲಿತೆಲ್ಲ ಮಾಡಿ ಶಾಲೆಗೆ ಹೋದೆ. ಅಲ್ಲೂ ಹಾಗೆ ನಾಲ್ಕೊಂಡು ಇಲ್ಲ ನೀವೆಲ್ಲ ಮಾಡಿದ ಒಂದು ಆಶೀರ್ವಾದ ಅಲ್ವ ಏನು ಅಲ್ಲೂ ಒಂದು ಅಂತಹ ಶಾಲೆನೇ ನನಗೆ ಸಿಕ್ತು. ಎಲ್ಲಿ ಹೋಗ್ಲಿಕ್ಕೆ ಅವಕಾಶನೇ ಹೋಗ್ಬೇಕು ಬೇರೆ ಕಡೆ ಅಂತಂದ್ರೆ ಅವಕಾಶ ವಹಿಸ್ಕೊಂಡೆ. ಇಲ್ಲೇ ಇರುವ ನೀನು ಇಲ್ಲೇ ಮಾಡು, ಇಲ್ಲೇ ಹೆಸರು ಬಳಸೋದು. ಹಾಗೆ ಅಲ್ಲೂ ಕೂಡ ಹಾಗೆ ಅದೇ ಒಂದು ಸಾಧನೆ ಮಾಡ್ಕೊಂಡು ಅಲ್ಲೂ ಕೂಡ ಓದಬೇಕು. 31ನೇ ತಾರೀಕು ಈ ಕೆಲಸದಿಂದ ನಿವೃತ್ತಿ ಹೊಂದಿದ್ದೆ. ಅಲ್ಲೂ ಕೂಡ ಒಂದು ಕೊರಿಯರ್ ಫಂಕ್ಷನ್ ಅನ್ನ ನಾನು ಕೂಡ ಇಟ್ಕೊಂಡು ತುಂಬಾ ಚೆನ್ನಾಗಿ ಅಲ್ಲೂ ಕೂಡ ಅಷ್ಟೇ ಒಂದು ಪ್ರೋತ್ಸಾಹ ಸಾಕ. ಇಲ್ಲಿ 15 ವರ್ಷ ನೋಡ್ರಿ, ಎಲ್ಲರಿಗೂ ಒಂದ್ಸಲ ಏನೋ ಸಿಗುತ್ತೆ ಈ ಒಂದು ಭಾಗ್ಯ. ಆದ್ರೆ ನನಗೆ 2 ಕಡೆ ಭಾಗ್ಯ. ಈ ನಿವೃತ್ತಿ ಒಂದು ಫಂಕ್ಷನ್ ಹಾಸ್ಪಿಟಲ್ ಮಾಡೋದನ್ನು ಕೂಡ ಇಲ್ಲೂ ಮಾಡ್ತಾರೆ. ಇಷ್ಟೊಂದು ಅದ್ದೂರಿಯಾಗಿ ನಿಜವಾಗ್ಲೂ ಈ ಎಲ್ಲಾ ಜಗತ್ತಿಗೆ ನಾನು ಏನು ಪ್ರೋತ್ಸಾಹ ಹೇಳಬೇಕು, ಇವುಗಳಿಗೆ ಪೂಜ್ಯರ ತರ ಸ್ವಾಮೀಜಿಗಳು ಬರ್ತಾರಲ್ಲ, ಸ್ವಾಮೀಜಿಗಳು ಬಂದು ಆಶೀರ್ವಾದ ಪಡೆದು ಆ ತರದಲ್ಲಿ ಪಡ್ಕೊಂಡಿದ್ದು ನೋಡಿದ್ರೆ ನಿಜವಾಗ್ಲೂ ಕೂಡ ನನ್ನ ಜೀವನನೇ ಸಾಕಂತ ಮಾಡ್ಕೊಂಡಿದ್ದೆ. ನಿಮ್ಮ ಜೊತೆ ಸೇರ್ಕೊಂಡು ನಮ್ಮ ಜೀವನ ಕೂಡ ಸಾಕು. ಅದು ಎಲ್ಲ ಇರ್ತದೆ. ನಾವು ಇದ್ ಕಡೆ ನಾವು ಒಳ್ಳೆ ಮನುಷ್ಯರಾಗಿದ್ರೆ ಅದೇ ಸ್ವಲ್ಪ. ಇವತ್ತು ಅಲ್ಲಿ ಯಾವ ಭಾವನೆಯಿಂದ ನೀವೆಲ್ಲ ಸೇರ್ಕೊಂಡು ಇಲ್ಲಿಂದ ಬೀಟ್ ಕೊಟ್ಟಿದ್ದೀರಲ್ಲ, ಅವತ್ತೂ ಕೂಡ ಇದೇ ರೀತಿ 15 ವರ್ಷ ಸೇವೆ ಸಲ್ಲಿಸಿ ಹೋಗ್ಬೇಕಾದ್ರೆ ಮೂರೇ ಒಂದು ಕಣ್ಣೀರು ಕೂಡ ಕಳಿಸ್ಬೇಕು ಅಂತ ಒಂದು ಬಾಂಧವ್ಯ ಅವತ್ತು ಹೇಗಿದೆ ಇವತ್ತು ಕೂಡ ಕಮ್ಮಿ. ಇವತ್ತು ಕೂಡ 2 ವರ್ಷ 3 ವರ್ಷದಿಂದ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಆದ್ರೆ ಇತ್ತೀಚಿನ ಮಕ್ಕಳು ಸಣ್ಣ ಮಕ್ಕಳೆಲ್ಲ ಇತ್ತು 15 ವರ್ಷ ಮಟ್ಟಿಲ್ಲ. ಆದ್ರೆ ಅವಾಗಿನ ವಿದ್ಯಾರ್ಥಿ ಎಲ್ಲರೂ ಕೂಡ ನಿಜವಾಗ ನಾನು ತಿಳ್ಕೊಂಡಿದ್ದೇನೆ, ನನಗೆ ಒಂದು ಸ್ವರ್ಗ ಇದ್ದ ಅಲ್ಲೂ ಕೂಡ ಮಕ್ಕಳೆಲ್ಲ ಹೇಳ್ತಾರೆ. ಇಂತಹ ಒಂದು ಅನುಭವ, ಇಂತಹ ಒಂದು ನಡತೆ, ಇಂತಹ ಒಂದು ಸದ್ಗುಣ ಅವಶ್ಯಕತೆ ಎಲ್ಲರೂ ಕೂಡ ಇರ್ತಕ್ಕಂಥ ಒಂದು ಸ್ಥಳ ಅಂತಂದ್ರೆ ಅದು ಅದು ಇಲ್ಲೂ ಕಷ್ಟ ಬಂದು ಜೀವನ ಅಂದ್ರೆ ಸುಖ ದುಃಖ ಇದ್ದಾರೆ. ಕಷ್ಟ ಮಾಮೂಲಿ ಆವಾಗಲೂ ಕೂಡ ಇಲ್ಲೂ ಬಂದು ಇಲ್ಲೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡ್ರೆ ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸಕ್ಕೆ ಎಲ್ಲ ಹೋಗಿರ್ತಕ್ಕಂಥ ಹುಡುಗರು ಹಾಗಾಗಿ ಅವ್ರು ಮಾಡ್ತಿರ್ತಾರೆ. ಕಾಂಟ್ರಾಕ್ಟ್ ಇರ್ತಾರೆ ಅವರು ಪ್ರತಿಯೊಬ್ಬರಿಗೂ. ಅವತ್ತು ಅಲ್ಲಿ ಒಂದು ಫಂಕ್ಷನ್ ಆಯ್ತು. ಫಂಕ್ಷನ್ ನಿಜವಾಗ್ಲೂ ಕೂಡ ಇವತ್ತು ಫಂಕ್ಷನ್ ನಿಮಗೆ ಮಾತಾಡ್ತಾ ಇದ್ದು ಅದೇ ಟೈಮ್ಗೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮೊದಲು ಒಂದು ಮುತ್ತುಗಳು ಅಂತ ಎಲ್ಲ ಹೇಳ್ಕೊಂಡು ಭಾಷಣದಲ್ಲಿ ಹೇಳ್ಕೊಂಡು ಮಾತಾಡ್ತಾ ಇದ್ದೆ. ಅದೇ ಟೈಮ್ಗೆ ಸಾರೀಶ್ ಬಂದ ಸ್ಟೇಜ್ ಹತ್ರ ಬಂದು ನನಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಜನರೆಲ್ಲ ಎಷ್ಟು ಭಾವುಕರಾದ್ರು ಅಂತಂದ್ರೆ ಇವತ್ತು ಜ್ಞಾಪಿಸ್ಕೊಂಡು ನನಗೆ ಫೋನ್ ಮಾಡ್ತಾರೆ. ಇಂತಹ ಶಿಕ್ಷಕರು ಇನ್ನೂ ಬರ್ಕೊಂಡಿದ್ದಾರೆ. ನೀವು ನಿಜವಾಗ್ಲೂ ಕೂಡ ಇಂತಹ ಕಾಲದಲ್ಲಿ ಎಲ್ಲ ಮರ್ತೋಗ್ತಕ್ಕಂಥ ಸನ್ನಿವೇಶ ಇದೆ. ಎಲ್ಲ ಮೊಬೈಲ್ ಆಗೋಗಿದೆ. ಆದರೂ ಕೂಡ ಇಂತಹ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸ ಇವತ್ತು ಕೂಡ ನೀವು ಬಂದು ಕಾಲೇಜ್ ಇಲ್ಲಿ ನೋಡ್ಬೇಕು. ನಿಜವಾಗ್ಲೂ ಸ್ವಾಮೀಜಿಗಳು ಕೂಡ ಸಿಗಲ್ಲ ಅಂತಹ ಒಂದು ಅನುಮಾನವನ್ನು ಊರವ್ರು ಕೊಟ್ಟಿದ್ದೀನಿ. ನಿಜವಾಗ್ಲೂ ಕೂಡ ನಾನೇ ಒಂದು ಎಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಮಮತೆ ವಾತ್ಸಲ್ಯ ಕರುಣೆ ಆದರ ಗೌರವ ಎಲ್ಲಿ ಸಿಗುತ್ತೆ ಅನ್ನೋಕ್ಕೆ ಈ ಸಾಕ್ಷಿಯಾದಂಥ ಊರು ನನಗೆ ಒಂದೇ ಒಂದು ಸೈನಿಕತೆ. ಒಂದು ಊರಿಗೆ ಸ್ವಾಮೀಜಿ ಇರ್ತಾರೆ. ಅವರೇನ್ ಮಾಡ್ತಾರೆ, ಆ ಸ್ವಾಮಿ ಸ್ವರ್ಗ ನೋಡಬೇಕು ಅಂತ ಆ ಊರು ಈ ಊರು ಅಲ್ಲಿ ಮಾಡ್ಕೊಂಡು ಅಲ್ಲಿ ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಹಿಮಾಲಯ ಪರ್ವತಕ್ಕೆ ಹೋದ್ರೂ ಕೂಡ ಸ್ವಾಮಿ ನಿಲ್ಲಿಸಿ ದೇವಸಿ ಹೀಗೆ ಸುತ್ತಾಡ್ಕೊಂಡು ಅಡ್ಡ ಹಾಕೊಂಡು ಮತ್ತೆ ವಾಪಸ್ ಬಂದಾಗ ಒಂದು ತಾಯಿ ಇರ್ತಾರೆ. ಆ ಮನೆ ಮುಂದೆ ಬಂದು ಸ್ವಾಮಿ ಕೊಡ್ತಾರೆ. ಹೀಗೆ ಇರುವಾಗ ಆ ಊರಲ್ಲಿ ಒಬ್ಬ ರಾಮಣ್ಣ ಅಂತಕ್ಕಂಥ ಇರ್ತಾರೆ. ಅವರು ತೀವ್ರವಾಗಿರ್ತಾರೆ. ಸ್ವಾಮೀಜಿ ಆಚೆ ಕಡೆ ಕೂತಿರ್ತಾರೆ. ಆಗ ಮಗಳು ತಾಯಿ ಕೆಲಸಕ್ಕೆ ಸಂಜೆ ಬಂದಾಗ ಆ ಮಗಳನ್ನ ಕೇಳ್ತಾರೆ ತಾಯಿ, ರಾಮಣ್ಣ ಇದ್ನಿಲ್ಲ ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋದ್ರು. ಅದಕ್ಕೆ ಹುಡುಗಿ ಹೇಳ್ತಾರೆ, ರಾಮಣ್ಣ ನೇರವಾಗಿ ಸ್ವರ್ಗಕ್ಕೆ ಹೋದ.
ಯಾಕೆಂದ್ರೆ ಆಚೆ ಕಡೆ ಇದನ್ನೆಲ್ಲ ಸ್ವಾಮಿಗಳು ಸ್ವರ್ಗ ಹುಡ್ಕೊಂಡು ಅವರು ಇವರು ಹಿಮಾಲಯ ಪರ್ವತ ತಲೆ ಕೆತ್ಕೊಂಡು ಕೂಡ್ತಾರೆ. ಏನು ಸ್ವರ್ಗ? ಬ್ರಾಹ್ಮಣ ಸ್ವರ್ಗಕ್ಕೆ ಹೋದ್ರೆ ಈ ಹುಡುಗಿ ಹೇಗೆ ಕೇಳಕ್ಕೆ ಅಂತ ಹೋಗ್ತಾರೆ. ಆದ್ರೂ ಸ್ವಲ್ಪ ಸಂತೋಷ ಇಂತ ಹಾಗೆ ಇನ್ನೊಂದು ವಾರ ಕಳೀತಾರೆ. ಅವನ ಕ್ಷೇತ್ರ ಮಾಡಿ ಸ್ವಲ್ಪ ಅದೇ ಸ್ಥಳಕ್ಕೆ ಮತ್ತೆ ಬರ್ತಾನೆ. ಇನ್ನೊಬ್ಬ ಭೀಮಣ್ಣ ಅಂತ ಮತ್ತು ಒಂದು ವಾರ ಮೈಸೂರ ಕಡೆ ಬರ್ತಾನೆ. ಸಂಜೆ ತಾಯಿ ಬರ್ತಾಳೆ. ಭೀಮಣ್ಣ ಎಲ್ಲಿ ಬಂದ? ಭೀಮಣ್ಣ ನೇರು ಆಚೆ ಕಡೆ ಇದು ಸ್ವಾಮಿ ಮತ್ತೆ ಆಶ್ಚರ್ಯ. ಅವತ್ತು ರಮಣ್ಣನ ಕೇಳಿದ್ರೆ ಸರ್ ಹೋದ, ಭೀಮಣ್ಣನ ಕೇಳಿದ್ರೆ ಹೋದ. ಇದು ಹೇಗೆ ಸ್ವಾಮೀಜಿ ದರ್ಶನ ಆಗಲಿ? ಅವಾಗ ಮಗಳ ಒಂದು ತಾಯಿ ಯಾಕೆ ಅವತ್ತು ಇವತ್ತು ಯಾಕೆ ನಾವು ಅಂತ ಹೇಳಿದ ಮಗಂತ ಅವತ್ತಿಗೆ ರಾಮಣ್ಣ ಸತ್ತಾಗ ಅವನಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಇಂತಹ ವ್ಯಕ್ತಿ ಹೋದ್ನಲ್ಲ ಅಂತೇಳಿ ಎಲ್ಲಾ ಒಳ್ಳೆಗಳು ಕರೆಯೋರು. ಅಂತಹ ದೊಡ್ಡ ವ್ಯಕ್ತಿ ಹೋದ್ರೆ ಸರ್ವಕಲೆಯಿಂದ ಹತ್ತುಕೋತಾನ ಅಂತ ಭೀಮಣ್ಣ ಅವನ ಸತ್ತಲ್ಲಿ ಯಾರು ಇದ್ರೆ ನಾನು ಎಲ್ಲಾ ಹೋದಲ್ಲ ಪಾಪಿಂತ ನೊಂದ್ಕೊಳ್ತಾರೆ. ಅವನು ಸತ್ತಾಗ ಅವನ ಅರ್ಕತ್ವದಲ್ಲಿ ಸ್ವಲ್ಪ ಹೋಗ್ತಾನೆ ಅಂತ ಹೇಳೋದಲ್ಲ. ಅವಾಗ ಅವನ ಜ್ಞಾನೋದಯ ಆಗುತ್ತೆ. ಸ್ವಾಮಿ ಎಲ್ಲಿದೆ ಸರ್ಕ? ಮೇಲೆ ಇಲ್ಲ. ಇಲ್ಲಿದೆ ನರ್ಕ? ಮೇಲೆ ಇಲ್ಲ. ಎಲ್ಲಿ? ಇಲ್ಲೇ ಇದೆ, ಈ ಭೂಮಿ ಮೇಲೆ ಇದೆ. ಇಷ್ಟೊಂದೆಲ್ಲ ನನ್ನ ಪ್ರೀತಿ ವಿಶ್ವಾಸ ವಾತ್ಸಲ್ಯ ತೋರಿಸ್ಕೊಂಡು ಎಲ್ಲ ಇದಿರಲ್ಲ, ಇದೇ ಸ್ವಲ್ಪ ನಾವು ದೂರಕ್ಕೆ ಹೋಗ್ತೀವಿ. ಅಲ್ಲಿದೆ ಇಲ್ಲಿದೆ ಅಂತ ಇಲ್ಲೆಲ್ಲೂ ಇಲ್ಲ. ನಾವು ನಮ್ಮವರು ತಮ್ಮವರು ಅಂತಕ್ಕಂಥ ಜೊತೆ ಇದೇ ಒಂದು ವಿಶ್ವಾಸ ನಡ್ಕೊಂಡು ಖಂಡಿತ ಇದೇ ಕಾರಣ ಅವತ್ತಿನ ಒಂದು ಸ್ಥಿತಿ ಯಾವತ್ತಿಗೂ ಕೂಡ ಬದಲಾವಣೆ ಆಗಿದೆ. ತುಂಬಾ ವಿಷಯ ಏನು ಹೇಳೋದು ಏನು ಮಾತಾಡೋದು ಆದ್ರೂ ಕೂಡ ಈ ಮುಂದೆ ನಾನು 15 ವರ್ಷ ತುಂಬಾ ಒಂದೊಂದು ಕಷ್ಟಗಳು ಬಂದು ಒಂದ್ಸಲ ಒಂದ್ಸರಿ ಊರಿಗೆ ಹೋಗ್ಬೇಕು. ಊರ್ಗ ಆ ಕಡೆ ಬರ್ತೀವಿ. ಮನೆ ಕಳ್ತನ ಆಗಿದೆ ಅಂತ ಈಶ್ವರ ಮನೆ ಇದೆಯಲ್ಲ, ಆ ಮನೆಯಲ್ಲಿ ಏನು ಬಿಟ್ಟೋಗಿದ್ರೆ ಏನೂ ಬಿಟ್ಟಿರಲಿಲ್ಲ. ಹಾಗೆ ಭಾಷೆ ಅಂತ ಏನೂ ಇರಲಿಲ್ಲ. ನಮ್ಮ ಸೈಕಲ್ ಏನ್ ಬೇಕಿಲ್ಲ ನಮ್ಮದು ಹೆಚ್ಚಿನ ಕೂಡ ಭಾಷೆ ಬಂದು ನೋಡ್ತೀವಿ. ಬರೀ ಬಾ ನಮ್ಮ ಮನೆಯವ್ರು ಬರಲಿ ಹಬ್ಬ ಹಬ್ಬ ಇಲ್ಲಿ ಇರುವಾಗ ಯಾಕೆ ಹೋಗ್ಲಿ ಬಿಡುವ. ನಾನು ಅವತ್ತು ಹೇಳಿದ್ದು ಭಗವಂತ ಕೊಡೋಣ. ಇವತ್ತು ಹೇಳೋದು ಅಷ್ಟೇ. ಅವತ್ತು ಹೇಗಿದ್ದೀನ ಇವತ್ತು ಹಾಗೆ ಯಾವುದು ಕೂಡ ನಾನಂತೂ ಒಂದು ಚೂರೂ ಬರಲ್ಲ. ಸಿದ್ದನೇ ದೇವ್ರ ಕೊಡೋಣ ಇಟ್ಕೊಂಡು ಕೊಟ್ಟು ಬೈತಾ ಇದ್ದೆ. ಕಳ್ತನ ಮಾಡ್ಕೊಂಡು ಹೋದ ಹಾಗೆ ಅವರು ಬೈತ ಮಾಮೂಲಿ ಬೈಕ್ ನಾನು ಹೇಳ್ತೀನಿ. ಒಂದು ಹೊಸ ಕಾಲದ ಅವ್ರು ಬರೀತಲ್ಲಿ ಬಿಡ್ತಾಯಿಲ್ಲ ಒಳ್ಳೆದಾಗಿ ನಾನು ಸಮಾಧಾನ. ಹಂಗಂತೂ ಒಂದು 2-3 ದಿವಸ ಒಳಗಡೆ ನಾವು ಎಷ್ಟು ಸಾಮಾನು ಹೋಗಿತ್ತು. ಒಬ್ಬರು ಮಾಸ್ಟ್ರು, ಒಂದು ಪಾತ್ರೆ, ಒಂದು ಇನ್ನೊಬ್ಬರು ತರಕಾರಿ ಅದು ಇದು ತಂದು ಕೊಡ್ತಾರಲ್ಲ ವಸ್ತುಗಳು. ನಿಜವಾಗ್ಲೂ ಕೂಡ ಇವತ್ತೂ ಕೂಡ ಮಾಡ್ತಾರೆ. ಅದೇ ವಸ್ತುಗಳು ಒಂದು ತಿನ್ನೋಕೆ ನಾವು ಎಲ್ಲ ಹೋಗಿತ್ತು. ಭಗವಂತ ಒಂದ್ ಕಡೆ ಕಿತ್ಕೊಂಡು ಒಂದ್ ಕಡೆ ಅದನ್ನ ಜ್ಞಾಪಿಸಿದ್ರೆ ನಿಜವಾಗ್ಲೂ ಕೂಡ ಎಷ್ಟೋ ದಿವಸ ಕೊರೋನಾವನ್ನೇ ತಗೊಳ್ಳೋಣ ಅಂತ ಒಂದು ಪ್ರೀತಿ ವಾತ್ಸಲ್ಯ ನಿಜವಾಗ್ಲೂ ಕೂಡ ಅಂತಹ ಒಂದು ಕಷ್ಟ ಕಾಲದಲ್ಲೂ ಕೂಡ ಎಷ್ಟು ಸಹಕಾರವನ್ನು ನೀಡಿದ್ದೀವಿ ಅಂತಂದ್ರೆ ಅದನ್ನ ನಾನು ಗೌರವಿಸಲು ಕೊಡ್ತೇನೆ. ಅವಾಗಿಂದಲೂ ಅಂತ ಒಂದು ಪ್ರೀತಿ ವಾತ್ಸಲ್ಯ ನಿಜವಾಗ್ಲೂ ಕೂಡ ಅಂತಹ ಒಂದು ಕಷ್ಟ ಕಾಲದಲ್ಲೂ ಕೂಡ ಎಷ್ಟು ಇದನ್ನ ತಗೋಬೇಕಂತ ಅದನ್ನ ಕೊಡ್ಬೇಕು ಸಹಕಾರವನ್ನು ಬ್ಯಾಟ್ರಿ ಮಂತ್ರ ಕ್ಯಾಮ್ರಾ ಅದನ್ನ ನಾನು ಗೌರವಿಸಲು ಕೊಡ್ತೇನೆ. ಅವಾಗಿಂದಲೂ ಇಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಲೋನ್ ಆಯಿತು ಹೊರಟಾಗ ಊರವರೆಲ್ಲ ಸೇರಿ ಒಂದು ಉಂಗುರ ಹಾಕ್ತಾರೆ. ಇವತ್ತು ಕೂಡ ಅದೇ ವಿಶ್ವಾಸ. ಯಾಕೆಂದ್ರೆ ನಮ್ಮ ಮಗಳು ಹೇಳ್ತೇನೆ ಬೇರೆ ತಗೋತೀನಿ ಹಾಗೆ ಇಲ್ಲ ನನಗೆ ಬೇಡ, ನನಗೆ ಅದೇ ಬೇಕು. ಎಲ್ಲ 10 ರೂಪಾಯಿ 20 ರೂಪಾಯಿ ಹುಡುಗರು 1280 ರೂಪಾಯಿ ದುಡ್ಡಾಗಿರ್ತಾರೆ. ಆ ದುಡ್ಡನ್ನ ಎಲ್ಲ ಒಟ್ಟಿಗೆ ಸೇರಿ ಮಕ್ಕಳು ದುಡ್ಡು ಎಲ್ಲಿರ್ಬೇಕು, ನನ್ನ ಕೈಲಿರ್ಬೇಕು ಅಂತ ಅವತ್ತು ತಗೊಂಡಂತ ಭಾಷೆ ಇವತ್ತಿನೂ ಕೊಟ್ಟು ಇವತ್ತು ಮಗಳು ಮದುವೆಗೆ 5,000 ರೂಪಾಯಿ ವಾಚ ಮನೆಗೆ ತಂದಿಟ್ಟಿದ್ದಾರೆ. ಆದ್ರೂ ಕೂಡ ನಾನು ಯಾಕೆಂದ್ರೆ ನಾನು ಇರೋವರೆಗೂ ಕೂಡ ಇದೆ ಇರಲಿ ಅದೇ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಬೇಕು. ಎಷ್ಟೋ ಜನ ಫೋಟೋ ಕೊಟ್ಟಿದ್ದಾರೆ. ಆ ಫೋಟೋ ಈ ಫೋಟೋ ಅಂತ ಮನೆಯಲ್ಲಿ ಲಕ್ಷ್ಮಿಯರ ಗಣಪತಿ ಫೋಟೋ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೆಲವು ವಸ್ತುಗಳು ಮನೇಲಿ ಹಾಗೇ ಇಲ್ಲ. ಏನೋ ಹೊಸಕೊಂಡು ಏನೋ ಹಳೆ ಹೇಗಿದಾವ ಹಾಗೇ ಇರಲಿ.
ಅದ್ರ ನಿಮ್ಗೆ ಕೊಟ್ಟಷ್ಟು ಮುಂದೆ ಬರುತ್ತಲ್ಲ ಹೊಸ ಹೊಸ ನಿಜವಾಗ್ಲೂ ಯಾವುದು ನಿಮಗೆ ಅಂತ ನಾನು ಕೂಡ ಭಾವಿಸ್ತೇನೆ. ಅದೇ ರೀತಿ ಮುಂದೂ ಕೂಡ ಅಲ್ಲೂ ಕೂಡ ಅಲ್ಲೂ ಕೂಡ ಇಲ್ಲಿ ಹೇಗೆ ಜನರು ನೀರು ಇದು ಮಾಡೋದು ಅಲ್ಲೂ ಕೂಡ ಅದೇ ಕರ್ತವ್ಯ ಇದು ಮಾಡೋದು ಅಲ್ಲೂ ಕೂಡ ಅದೇ ಕರ್ತವ್ಯನಲ್ಲಿ 30 ವರ್ಷ 15 ವರ್ಷ ಅಲ್ಲಿ 15 ವರ್ಷ 30 ವರ್ಷ ಸುದೀರ್ಘವಾದ ಒಂದು ಸೇವೆನ ನಮ್ಮ ಕೈಗೆ ಭದ್ರತ ಮಾಡಿಸ್ಕೊಂಡಿದ್ದಾರೆ. ಆದರೂ ಕೂಡ ಊರವರ ಒಂದು ಪ್ರೋತ್ಸಾಹ ಸಹಕಾರ ಇದ್ದಲ್ಲಿ ಯಾವ ಕಾರ್ಯ ಏನೂ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಾವೆಲ್ಲ ಒಟ್ಟಿಗೆ ಒಂದು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಪ್ರೋಗ್ರಾಮ್ ಸಾಕು ಊರಿನ ಎಲ್ಲರೂ ಕೂಡ ಈಗ ಅಧ್ಯಕ್ಷರಾಗಿದ್ರು, ಚಂದ್ರಶೇಖರ್ ಅಧ್ಯಕ್ಷರಾಗಿದ್ರು, ಚನ್ನಾಚಾರ್ಯ ಅಧ್ಯಕ್ಷರಾಗಿದ್ರು, ಎಲ್ಲರೂ ಕೂಡ ಸಪೋರ್ಟ್ ಬಿಲ್ಲಿಂಗಲ್ಲಿ ಸಪೋರ್ಟ್ ಪ್ರತಿಯೊಂದರಲ್ಲೂ ಕೂಡ ಮಾಡಿ ಮಾಡಿ ಹುಡುಗರು ಹಾಗೆ ಅಂತ ಹುಡುಗರು ನಿಜವನ್ನ ಕೂಡ ನಾನೇ ಪಡೆದ ನಾನೇ ಧನ್ಯ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಿಜವನ್ನ ಇವತ್ತೂ ಕೂಡ ಒಂದು ಶಿಕ್ಷಣ ದಿನಾಚರಣೆ ಆಗಿ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಮಾತಾಡ್ತಿರ್ತಾರೆ, ಖುಷಿ ಆಗ್ತದೆ. ಇನ್ನೇನು ಸಂಪಾದನೆ ಮಾಡಬೇಕಾಗಿಲ್ಲ, ನೀವೇನೋ ನನ್ನ ಮಕ್ಕಳಿಗೆ ಆರೋಗ್ಯ ಒಳ್ಳೆ ಶಿಕ್ಷಣ, ನೀವು ಅಷ್ಟೇ ಚೆನ್ನಾಗಿ ಅವತ್ತು ಹೇಗಿದೆ ಇವತ್ತು ಕೂಡ ಆಗಬೇಕು. ಮಕ್ಕಳನ್ನ ಪ್ರೀತಿಸಿ ಮುಗಿಸಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಅವರನ್ನು ಖಂಡಿತವಾಗಿ ಕಾಪಾಡ್ಬೇಕಂತ ಒಂದು ಶಕ್ತಿನ ಭಗವಂತ ಖಂಡಿತ ಎಲ್ಲರಿಗೂ ಕೂಡ ಕಲಿಸ್ತಾರೆ. ವಿದ್ಯಾಗಣಪತಿ ಇವತ್ತು ವಿಸರ್ಜನ ಸಮಾರಂಭ ಇಟ್ಕೊಂಡು ಈಗಲೂ ಕೂಡ ನರೇಶು ಗಿರೀಶು ಇಟ್ಕೊಂಡಿದ್ದೀನಿ. ನಿಜವಾಗಲೂ ಇರ್ತಕ್ಕಂಥ ಒಂದು ಸನ್ನಿವೇಶ ಮಗಳು ಡೆಲಿವರಿ ಆಗ್ತದೆ, ಪಾಪ ಐಸಿಯು ನಮ್ಮ ಮನೆಯವ್ರ ಆಸ್ಪತ್ರೆ 15 ದಿವಸ 20 ದಿವಸ ಆಯ್ತು. ಒಂದು 12ನೇ ತಾರೀಕು ಡೆಲಿವರಿ ಆಯ್ತು. ಇವಾಗ ಒಂದು ಸನ್ನಿವೇಶ ಹೇಗೆ ಮಾಡ್ಕೊಂಡು ಬಂದರೆ ಆದರೂ ನೋಡಿ, ಇಲ್ಲ ಅಂತಂದ್ರೆ ಇಂಥ ಸನ್ನಿವೇಶ ಕಳ್ಕೊತಿದ್ದೆ, ಇಲ್ಲ ಅಂದ್ರೆ ಬರುವ ಅಂತ ಹೇಳಿದ್ರೆ ಈ ಸನ್ನಿವೇಶ ಆಗ್ತದೆ. ಊರಿಂದ ಆಸ್ಪತ್ರೆ ಅವ್ರನ್ನ ಮಾಡಿಸ್ಕೊಂಡು ಇಲ್ಲಿಂದ ಏನಾರ ಆಗಲ್ಲ, ಅವ್ರ ವಿಶ್ವಾಸಕ್ಕೆ ನಾನು ಕೊಡಲೇಬೇಕು, ಬಾಗಲೇಬೇಕು. ಇಷ್ಟೇ ಕಷ್ಟ ಆಗಲ್ಲ ನಮ್ಮ ಅಮ್ಮನ ಇನ್ನೊಬ್ಬ ಮಕ್ಕಳನ್ನ ಬಿಟ್ಟು ನಿಜವಾಗ್ಲೂ ಕೂಡ ಬದುಕೆ ಸಾರ್ಥಕವಾದಂತಹ ಒಂದು ಬದುಕು ನೀವು ರೂಪಿಸ್ಕೊಂಡಿದ್ದೀರಿ ಅಂತ ನೀವು ನನಗೆ ಕಲಿಸಲ್ಲ. ನಾವು ನಿಮಗೆ ಕಲಿಸೋದಲ್ಲ, ಖಂಡಿತವಾಗಿ ನೀವೇ ನಮಗೆ ಕಲಿಸಲ್ಲ. ಅದೇ ವಿಶ್ವಾಸ, ಅದೇ ಪ್ರೀತಿ, ಇಂಥ ಒಂದು ಸ್ವರ್ಗ ನಾನು ಬಂದಲ್ಲ ನಿಮ್ ಜೊತೆ ಕೂತು ಹಿಂಗೆ ಮಾತಾಡೋ ಸಂತೋಷವನ್ನು ಅನುಭವಿಸಿದ್ನಲ್ಲ, ಇದಕ್ಕಿಂತ ಬೇರೆ ಏನೋ ಬೇಡ. ಹಾಗೆ ಊರಿನ ಬಗ್ಗೆ ಆಗಲಿ, ಅಲ್ಲಿ ಬಗ್ಗೆ ಆಗಲಿ ಎಷ್ಟು ಮಾತಾಡಿದ್ರು ಸರಿ. ಹಾಗೆ ಮಕ್ಕಳು ಅಷ್ಟೇ, ಪೋಷಕರು ಹಾಗೆ ತಂದೆ ತಾಯಿಗಳು ಹೇಗೆ ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡು ಅವರು ನಿಮಗೆ ವಿದ್ಯಾಭ್ಯಾಸ ಕಲಿಸ್ತಾರೆ. ನೀವು ಕೂಡ ಹೆಚ್ಚವನ್ನ ಕಲಿಸಿ ಮುಗಿಸಿ, ಅಕ್ಕಪಕ್ಕವನ್ನ ಕಲಿಸಿ ಮುಗಿಸಿ, ಸಮಾಜವನ್ನ ಕಲಿಸಿ. ಸಮಾಜ ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ಜನ ಎಲ್ಲ ಸೇರಿ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಒಂದು ಸಾಧ್ಯ ಈ ಒಂದು ಗ್ರಾಮದಲ್ಲಿ ಯಾವಾಗಲೂ ಆಗ್ತದೆ. ನಾನು ನಿವೃತ್ತಿಯಾದೆ, ಎಲ್ಲರಿಗೂ ಒಂದು ಊಟ ಹಾಕಿಸ್ತೇನೆ, ನಿಜವಾಗ್ಲೂ ಇಲ್ಲಿಂದ ಹೋದೆ. ನಾನು ಒಂದಷ್ಟು ಊಟ ಹಾಕಿಸ್ಬೇಕು ಅನ್ನೋ ಒಂದು ಆಸೆ ಅಭಿಲಾಷೆ ಇತ್ತು, ಯೋಚನೆ ಮಾಡ್ತಾನೆ ಇದ್ದೆ. ಯಾವಾಗ ಹಾಕ್ಸ್ಬೇಕು ಅದು ಯಾವಾಗಲಾದ್ರೂ ಒಂದು ದಿವಸ ನನ್ನ ಕಡೆ ಊರವರೆಲ್ಲರೂ ಸೇರಿಸಿ ಯಾವ್ದಾದ್ರು ಒಂದು ಊಟ ಹಾಕಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಆಸೆ ಯಾವಾಗ ಬೇಡ ನನಗೆ ಯಾವಾಗಲಾದ್ರೂ ಒಂದು ದಿವಸ ಅಂತಂದ್ರೆ ಅದಕ್ಕೆ ನನಗೆ ಅದನ್ನ ಇತ್ತು. ಆ ಒಂದು ಸೇವೆಯ ಒಂದು ಋಣ ನೀವು ಹೇಗೆ ಇದು ಮಾಡ್ಕೊಂಡಿದ್ದೀರೋ ನಮ್ಮಲ್ಲೂ ಕೂಡ ಹಾಗೆ ಆದಷ್ಟು ಬೇಗ ಹೇಳಿ ಅದನ್ನು ಕೂಡ ಇದೆಯಾ ಗಣಪತಿ ಒಂದು ಪೂಜೆಗೆ ಬರುತ್ತೆ. ಇನ್ನೂ ಕೂಡ ಅವನ್ನ ಪೂಜೆ ಮಾಡಿಸ್ಕೊಂಡು ಹೋಗೋದು ಆ ಒಂದು ದೇವರ ಆಶೀರ್ವಾದ ನನ್ನ ನೋಡಿ. ಕೆಲವು ಘಟನೆಗಳು ನಮ್ಮ ಮಗ ಹುಷಾರಿಲ್ಲ, ಹಾಗೆ ಉಪನವಷ್ಟೇ ಈಗ ಅವತ್ತೇ ಹೇಗೆ ಇವತ್ತು ಹಾಗೆ ನಾನು ಮಾಡಿದ ಪುಣ್ಯನೋ ಇಲ್ಲ, ನೀವೆಲ್ಲ ನನಗೆ ಕೊಟ್ಟ ಪುಣ್ಯನೋ, ಯಾರ್ಯಾರ ಪುಣ್ಯನೋ ಏನೋ ಇಲ್ಲಿವರೆಗೂ ಇದ್ದಾನೆ ಅಂತಂದ್ರೆ ಅದಕ್ಕೆ ಸಾಕ್ಷಿ ನಿಜವಾಗ್ಲೂ ಕೂಡ ಇವತ್ತು ನಾವು ಕೂಡ ಬಂದು ಕೂಡ ನಿಮಗೆ ಸನ್ಮಾನ ಮಾಡ್ಕೊಂಡು ನಾನು ನಿಜವಾಗ್ಲೂ ತುಂಬ ಖುಷಿ. 3 ವರ್ಷ ಇದಕ್ಕೆ ಸಾಕು ಹೋಗಿತ್ತು. 22 ವರ್ಷ ನನ್ನ ಜೊತೆ ಇದ್ದಾನೆ. ನಿಜವಾಗ್ಲೂ ಕೂಡ ಅದಕ್ಕೆ ಮನುಷ್ಯರ ಸಾಧನೆ ಅಲ್ಲ, ದೇವರು ಕೊಟ್ಟ ಒಂದು ವರ ಅಂತ ತಿಳ್ತೀನಿ. ಆ ವರವನ್ನು ನಾನು ಯಾವತ್ತಿಗೂ ಕೂಡ ಸ್ವೀಕರಿಸಿದ್ದೀನಿ, ಒಳ್ಳೆಯದನ್ನೂ ಸ್ವೀಕರಿಸಿದ್ದೀನಿ, ಇದನ್ನು ಸ್ವೀಕರಿಸಿದ್ದೀನಿ. ಬಂದಾಗ ಬಂದಾಗ ಬನ್ನಿ
ಸನ್ನಿವೇಶ ಬಂದರೂ ಕೂಡ ಎಷ್ಟೆಷ್ಟೋ ದಿವಸ ಆಸ್ಪತ್ರೆ ಅಂತ ಸನ್ನಿವೇಶದಲ್ಲೆಲ್ಲ ಎದುರಿಸ್ಕೊಂಡು ಅದರ ತೋರಿಸ್ತಾನೆ ಇದ್ದಾನೆ, ನಾನು ಹೋಗ್ತಾನೆ ಇದ್ದೇನೆ. ಒಟ್ಟಲ್ಲಿ ಈ ಒಂದು ಶಿಕ್ಷಕ ವೃತ್ತಿ ನಾನು ಉದ್ಯೋಗವನ್ನು ಕೂಡ ಯಶಸ್ವಿಯಾಗಿ ನಡೆಸ್ತಕ್ಕಂಥ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ ಆಗುತ್ತೆ. ಅಲ್ಲೂ ಕೂಡ ಇನ್ನೂ ಕೂಡ ವಿಶ್ ಮಾಡ್ತಾನೆ ಇದ್ದಾರೆ. MBBS ಇರ್ತಕ್ಕಂಥ ಹುಡುಗರು ಇದ್ದಾರೆ, ಅವರು ಕೆಲಸ ಉದ್ಯೋಗನೂ ಕೂಡ ಯಾವಾಗಾದ್ರೂ ಬಂದು ಊರಿಗೆ ಭೇಟಿ ಮಾಡ್ಕೊಂಡು ಇನ್ನೂ ಓದೋರೆಲ್ಲ ಕೆಲಸಕ್ಕೆ ಹೋಗಲೇಬೇಕು. ಹಾಗೆ ಎಲ್ಲರೂ ಸಿಗಬೇಕು, ಒಂದೇ ಕೆಲಸನೇ ಆಗಬೇಕು. ಇಲ್ಲ, ಈ ಸಮಾಜದಲ್ಲಿ ಬದುಕಲಿಕ್ಕೆ ಯಾವ ಕೆಲಸ ಮಾಡೋದು ಆಯ್ತು ಒಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಬದುಕಿ ಬಾಳಿ ತೋರಿಸ್ಬೇಕು. ಆಗ ಬಾಳಿ ತೋರಿಸಿದ್ರೆ ನಿಮ್ಮ ಜೀವನ ಭಾವನೆ ಆಗುತ್ತೆ, ನಿಮ್ಮ ಮನೆ ಕುಟುಂಬ ಎಲ್ಲರೂ ಕೂಡ ಮುಂದುವರಲಿಕ್ಕೆ ಸಹಕಾರಿಯಾಗ್ತದೆ. ಅದೆಲ್ಲ ಕೂಡ ಆ ದೇವರು ಬರುವಂತ ಗಣೇಶ ಗೋಧಮ್ಮ ಎಲ್ಲರಿಗೂ ಆಯುಷ್ಯ ಎಲ್ಲರನ್ನೂ ಕೂಡ ಉತ್ತಮ ರೀತಿಯಲ್ಲಿ ಕಾಪಾಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ಇದು ಕಲಿಸಿ ಬರಲೇಬೇಕು ಅಂತ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಭವಿಷ್ಯದ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇಂಥ ಪ್ರೋಗ್ರಾಮ್ಗಳು ಯಶಸ್ವಿಯಾಗಿ ಊರಲ್ಲಿ ನಾವು ನಡೀತಾ ಇಲ್ಲ, ಅದಕ್ಕೆ ದೇವರು ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾರೆ. ಎಷ್ಟು ಮಾತಾಡಿದ್ರು ಸಾಕು, ಅದನ್ನು ಕೂಡ ಮಾಧ್ಯಮ ಬರ್ತಾ ಇಲ್ಲ ಹೇಳಿದ್ರು ಒಬ್ಬೊಬ್ರು ಕೂಡ ಒಂದು ಭಾಷಣ ಹಾಗೆ ನಾನು ಹೀಗೆ ಅಂತ ನಾನು ಯೋಚನೆ ಮಾಡಿ ನಾನು ಅವಲೋಕನ ಮಾಡ್ಕೊಂಡೆ, ನಾನು ಕೂಡ ಅವಲೋಕನ ಮಾಡ್ಕೊಂಡೆ. ಇಂಥ ಒಳ್ಳೆಯ ಈಗ ಬಂದ್ಕೊಂಡು ಇನ್ನೇನು ಮಾಡ್ಬೋದು, ಇನ್ನೇನು ಮಾಡ್ಬೋದು. ಈ ಒಂದು ಸನ್ನಿವೇಶದಲ್ಲಿ ನಾನು ಒಂದು ಕೊಡುಗೆ ನನಗೂ ಕೊಡಬೇಕು ಅಂತ ಅನ್ನಿಸ್ತದೆ. ಏನಾದ್ರು ಒಂದು ಸನ್ನಿವೇಶ ದೇವಸ್ಥಾನ ಯಾವುದೋ ಒಂದು ಸನ್ನಿವೇಶ ಏನಾದ್ರು ಒಂದು ಸಹಾಯ ಮಾಡಬೇಕಂತ ಭಗವಂತ ಕೊಟ್ಟೆ. ಅದು ಒಂದು ಆಸೆ ಆದಷ್ಟು ಬೇಗ ಈಡೇರಿದೆ. ಇಷ್ಟೊತ್ತು ಇಲ್ಲಿ ಕಲಿಸಿ ಸನ್ಮಾನವನ್ನು ನೆರವೇರಿಸಿಕೊಟ್ಟು ಮಾತನಾಡಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಂದು ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಎಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ನಾವೇ ಧನ್ಯರು. ಈ ಕಾರ್ಯಕ್ರಮದ ಕುರಿತು ಅನಿಸಿಕೆಯನ್ನು ಹಂಚಿಕೊಂಡ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಕುರಿತು ಕಾರ್ಯಕ್ರಮರು ಒಂದೆರಡು ಅನಿಸಿಕೆಯನ್ನು ಹೇಳಿಕೊಳ್ಳಬೇಕು. ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ನನ್ನ ನೆಚ್ಚಿನ ಸತೀಶ್ ಸರ್ರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಊರಿನ ಗ್ರಾಮಸ್ಥರಿಗೆ ಸ್ಪಂದಿಸುತ್ತಾ ಅನಿಸಿಕೆಗಳನ್ನು ಗುರುವಿನ ಗುಲಾಮನಾಗದ ಹೊರತು ದೊರೆಯದ ಗತಿ ಅಂತೂ ಪುರಂದರದಾಸರು ಹೇಳಿದ್ದಾರೆ. ಗುರುವಿಗೆ ನಾವು ಯಾವತ್ತೂ ವಿಧೇಯರಾಗಿರ್ಬೇಕು, ಇಲ್ಲಾಂದ್ರೆ ನಾವು ಯಾವತ್ತೂ ಸಕ್ಸಸ್ ಆಗಲ್ಲ. ಒಂದೆರಡು ಉದಾಹರಣೆ ನಿಮ್ಮ ಕಣ್ಮುಂದೆ ಹೇಳ್ತೀನಿ. ಇವತ್ತು ಈ ತೆಂಗಿನ ಮರ ಬೆಳೆದು ನಿಂತಿದೆ, ನಮಗೆ ಫಸಲಿಗೆ ಬರ್ತಾ ಇದೆ ಅಂದ್ರೆ ಅದು ಸ್ಟಾರ್ಟಿಂಗ್ ಯಾರು ಹಾಕಿದ್ರು ಅದಕ್ಕೆ ಬೇಲಿ ಮಾಡಿ ಒಂದು ದನಕರು ತಿಂದಂಗೆ ಅದನ್ನೆಲ್ಲ ನೀರು ಹಾಕಿ ಗೊಬ್ಬರ ಹಾಕಿ ಇವತ್ತು ಬೆಳೆಸೋ ಹೊತ್ತಿಗೆ ಇವತ್ತು ಅಷ್ಟೊಂದು ಫಸಲು ಬಿಟ್ಟು ನಮಗೆಲ್ಲ ತೆಂಗಿನಕಾಯಿ ಸಿಗಂಗ್ ಮಾಡಿದೆ. ಆ ರೀತಿ ನಮ್ಮ ಸತೀಶ್ ಸರ್ ನಾವು ಅಡ್ದಾರಿ ಹಿಡಿದಂಗೆ ಬೇಸಿಕಲ್ಲಿ ಯಾವ ತರ ನಾವು ಕಣ್ಣು ಬೆಳೆದಂಗೆ ಒಳ್ಳೆ ಒಂದು ಇದರೊಡಿ ಹೇಳ್ತಾ ಈ ತರ ಮಾಡಬೇಕು, ಈ ತರ ಬದುಕಬೇಕು ಅಂತ ಹೇಳ್ತಾ ನಮ್ಮನ್ನ ಇವತ್ತು ಈ ಲೆವೆಲ್ಗೆ ತಂದು ನಿಲ್ಸಿದ್ದಾರೆ. ಆಮೇಲೆ ನಾವು 1ನೇ ಕ್ಲಾಸಿಂದ ಹಿಡಿದು ಅಪ್ ಟು MA ಓದೋ ತನಕನೂ ಎಷ್ಟೋ ನಮ್ಮ ಜೀವನದಲ್ಲಿ ಮಾಸ್ಟರ್ಗಳು ಬರ್ತಾರೆ, ಲೆಕ್ಚರರ್ಸ್ ಬರ್ತಾರೆ. ನಾವು ಅವ್ರನ್ನ ಯಾರನ್ನೂ ನೆನ್ಸಲ್ಲ. ನಮಗೆ ಫಸ್ಟ್ ಬೇಸಿಕಲಿ ಏನು ನಮಗೆ ಹೇಳ್ಕೊಟ್ಟಿದ್ರು ನಮ್ಮ ಗುರುಗಳು, ಅವರು ನ್ಯಾಕ್ ನೆನೆಸ್ತೀವಿ ಅಂದ್ರೆ ಒಂದು ಉದಾಹರಣೆ ಇದೆ. ಎಲ್ಲ ವಿಶ್ವನಾಥರ ಮನೆ ಅವ್ನು ವೈಯಕ್ತಿಕವಾಗಿ ಬೇಜಾರಾಗ್ಬಾರ್ದು. ಅವನು ಹಠದ ಮೇಲೆ ಕತ್ಕೊತಿರ್ತಾನೆ, 2ನೇ ಕ್ಲಾಸಲ್ಲೂ 3ನೇ ಕ್ಲಾಸಲ್ಲೂ. ನಾನು ಗಿರೀಶ ಕಾಂತ ಸರ್ ಎಲ್ಲ ಹೋಗಿ ಕೂತಿದ್ದಾನೆ ಸರ್ ಅಂತ ಯಾರೋ ನಮಗೆ ಮಾಹಿತಿ ಹೇಳ್ತಾರೆ. ತಕ್ಷಣಕ್ಕೆ ನಿಮಗೆ ಕಾಮಿಡಿ ಅನ್ಸ್ಬೋದು. ತಕ್ಷಣಕ್ಕೆ ನಾವು ಹೋಗಿ ಹಠದ ಮೇಲೆ ಹತ್ತಿ ಗೋಣಿಚೀಲ ಹೊತ್ಕೊತಿದ್ದ ಕಾಣ್ಬಾರ್ದು ಅಂತ. ಅವನನ್ನ ಒಬ್ರು ನಾನೊಂದ್ ಕೈ, ಗಿರೀಶ್ ಒಂದ್ ಕೈ, ಕಾಂತ ಒಂದ್ ಕಾಲು, ಹಿಂಗೆ 4 ಜನ ಹಿಡ್ಕೊಂಡು ಎಡಕ್ಕೆ ಹೊತ್ಕೊ ಬರ್ತೀವಿ. ಹಂದಿ ಹೊತ್ಕೊಂಡ್ಬಂದು ಈ ಸ್ಕೂಲ್ ಒಳಗೆ ಕೂರ್ಸ್ಕೊಂಡು ಸರ್
ಬುದ್ಧಿವಾದ ಹೇಳಿದ ದಿನದಿಂದ ಅವನು ಒಂದೇ ಒಂದು ದಿನವೇ ತಪ್ಪಿಸ್ದಂಗೆ. ಇಲ್ಲಾಂದ್ರೆ ಸರ್ ಅವತ್ತು ಆ ಮನ್ಸು ಮಾಡ್ಲಿಲ್ಲ ಅಂದಿದ್ರೆ ಇವತ್ತು ಅವನು 7ನೇ ಕ್ಲಾಸ್ ತನಕ ಓದ್ತಿರ್ಲಿಲ್ಲ. ಅವ್ನು 3ನೇ ಕ್ಲಾಸಿಗೆ 2ನೇ ಕ್ಲಾಸಿಗೆ ಓದ್ಕೊಂಡು ಹಿಂಗೆ ಏನೋ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಮ್ಮ ಸತೀಶ್ ಸರ್ ಶ್ರಮದಿಂದ ಅವರ ಒಂದು ಒಳ್ಳೆಯ ಗುಣದಿಂದ ಅವನು 7ನೇ ತರಗತಿ ತನಕನೂ ಓದಿ ಸಕ್ಸಸ್ ಆಗ್ತಾನೆ. ಆ ರೀತಿ ಈಗ ನಮ್ಮನ್ನ ಈಗ ಬಂದ ಗುರುಗಳು ಯಾರು ಮನೆಗೆ ಹೋಗಿ ಹಠದ ಮೇಲೆ ಕೂತಿರೋ ಯಾರು ಓದ್ಕೊ ಬರಲ್ಲ. ಈಗ ಅವ್ರದ್ದು ಏನಾಯ್ತು ಪಾಠ ಆಯ್ತು ಅವ್ರದ್ದಾಯ್ತು ಅವ್ರಿಷ್ಟಕ್ಕೆ ಅವ್ರು ಬರ್ತಾರೆ ಹೋಗ್ತಾರೆ. ಅವ್ರಿಗೆ ಯಾರು ಹುಡುಗರು ಬಂದ್ರು ಚಿಂತೆ ಇಲ್ಲ, ಬರ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಮಗೇನಪ್ಪಾ ಒಟ್ಟಿಗೆ ಸಂಬಳ ಬರ್ಬೇಕು, ನಮ್ ಜೀವನ ನಡಿಬೇಕು ಅನ್ನೋ ಪರಿಸ್ಥಿತಿಲಿ ಈಗಿನ ಶಿಕ್ಷಕರೆಲ್ಲ ಆತರ ಮನಸ್ಥಿತಿಯಲ್ಲಿದ್ದಾರೆ. ಹಂಗಾಗಿ ನಮಗೆ ಈ ಫಂಕ್ಷನ್ಗೆ ಸರ್ರಿಗೆ ಕೇಳ್ಕೊಂಡು ನಾನು ಮತ್ತೆ ಗಿರೀಶ ಎಲ್ಲ ಕೇಳ್ಕೊಂಡಾಗ ಬೇಡ ನನಗೆ ಒಂದು ಅಲ್ಲಿ ಕಲ್ಗುಂಡಿ ಗ್ರಾಮದಲ್ಲಿ ಆಗಿದೆ ಸನ್ಮಾನ ಎಲ್ಲ ಆಗಿದೆ ತರಿಸು ಬೇಡ ಅನ್ನೋದು. ಇಲ್ಲ ಸರ್ ನಮ್ ಗಣಪತಿ ಫಂಕ್ಷನ್ ಗಣಪತಿ ಇಡ್ಬೇಕಾದ್ರೆ ಊರಿನ ಗ್ರಾಮಸ್ಥರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೇಕಾದ್ರೆ ಎಲ್ಲರೂ ಒಮ್ಮತದಿಂದ ಒಪ್ಪಿ ನಾವು ಗಣಪತಿ ವರ್ಷ ಇಟ್ಟು ಬಿಡ್ತೀವಿ, ನಮ್ಮ ಮಾಸ್ಟರ್ನ ವರ್ಷ ಕರ್ಸಕ್ಕಾಗಲ್ಲ. ಇದೊಂದು ಒಳ್ಳೆ ಕೆಲಸ ಅಂತ ನಮ್ಮ ಕಲ್ಲಪ್ಪಣ್ಣ ಆಗಿರ್ಬೋದು, ಬೊಮ್ಮಣ್ಣ ಯಾರು ನಮ್ಮ ಕಮಿಟಿ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಒಪ್ಪಿ ಊರನ್ನೆಲ್ಲ ಒಪ್ಸೋ ಹೊತ್ತಿಗೆ ಇವತ್ತಿನೊಂದು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸೇರೋದ್ರಿಂದ ನಮ್ಮ ಸರ್ರಿಗೆ ನಾವು ಕೊಟ್ಟು ಗಿಫ್ಟ್ ಏನಿದು ಅಲ್ಲ, ಗುರುವಿಗೆ ನೀವು ಎಷ್ಟೇ ಕೋಟಿ ಕಾಣಿಕೆ ಕೊಟ್ಟರು ಅದು ಗುರು ಕಾಣಿಕೆ ಅಂತ ಅನ್ಸೋದೇ ಇಲ್ಲ. ಗುರುಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಓದಿಸಿ ಬರ್ಸಿದ ಹುಡುಗರು ಇವತ್ತು ಒಂದ್ ಒಳ್ಳೆ ರೀತಿ ಜೀವನ ಮಾಡ್ಕೊಂಡು ಸುಳ್ಳ ದರೋಡೆಗೋರ ಆಗದ ರೀತಿ ಹೆಸರು ಉಳಿಸ್ಬೇಕು ಅನ್ನೋದೇ ಅವ್ರ ಆಸೆ. ಬಿಟ್ರೆ ನಾವಿಲ್ಲಿ ಕೊಟ್ಟಿರೋ ಗಿಫ್ಟ್ ಅವ್ರಿಗೆ ಯಾವ ಲೆಕ್ಕದ್ದು ಅಲ್ಲ. 4ನೇ ತರಗತಿ ಓದಿ 5ನೇ ಕ್ಲಾಸಿಗೆ ಹೋದೆ. ಬಾವಿ ಮನೆ ಮಗಪ್ಪರ ಹೆಂಡತಿ ಕಲ್ಪನಾ ಟೀಚರ್ ಅಂತ 5ನೇ ಕ್ಲಾಸ್ ಟೀಚರ್. ನಮ್ಗೆ ಡಿಕ್ಟೇಷನ್ ಹೇಳ್ತಾರೆ, ನೋಡ್ಕೊಂಡಂಗ್ ಬರೆಯಬೇಕು. 25 ಮಾರ್ಕ್ಸಿಗೆ ಕೊಡ್ತಾರೆ ಸರ್ ಡಿಕ್ಟೇಷನ್ ಕನ್ನಡದಲ್ಲಿ. 25 ನಾನು ಒಮ್ಮೆ ಬರೆದಿದ್ದು ಇಡೀ ಸುತ್ತಮುತ್ತ ಹಿಡಿದು. ಆಮೇಲೆ ಕೇಳ್ತಾರೆ ವ್ಯಾಲ್ಯೂಯೇಷನ್ ಕರ್ಕೊಂತಾರೆ, ಆಯ್ತಪ್ಪ ಇದು ಯಾರ್ಯಾರಿದೆ ನೋಡು, ಇಷ್ಟು ಚೆನ್ನಾಗಿ ಬಂದಿಲ್ಲ, ಯಾವ ಸ್ಕೂಲಲ್ಲಿ ಓದ್ಕೊ ಬಂದೆ ಅನ್ನೋ ಹೊತ್ತಿಗೆ ನಾನು ಹಿಂಗೆ ಮೇಡಮ್ ಕಣ್ಣೇರಿ ಸ್ಕೂಲ್ ಅನ್ನೋ ಹೊತ್ತಿಗೆ ಕಣ್ಣೇರಿ ಸ್ಕೂಲ್ ಸತೀಶ್ ಮಾಸ್ಟರ್ ಅಷ್ಟು ಫೇಮಸ್ ಸರ್. ಮಿಡ್ಲ್ ಸ್ಕೂಲ್ ಲೆವೆಲ್ಗೆ ಇಲ್ಲಿ ಇಡೀ ಸುತ್ತಮುತ್ತ ಏನಿದೆ ಆ ಗ್ರಾಮಕ್ಕೆಲ್ಲ ಸತೀಶ್ ಸರ್ ಅಂದ್ರೆ ಒಂದು ಬ್ರ್ಯಾಂಡ್ ಇದ್ದಂಗೆ, ಅವರೊಂದು ಹೆಸರುವಾಸಿ. ಅವರಷ್ಟು ಹೆಸರು ತಗೊಂಡಿದ್ರೆ ಸುತ್ತಮುತ್ತ ಶಿಕ್ಷಕರು ಯಾರೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಹೊರಗಡೆ ನಾನೇ 25 ತೆಗೆದಿದ್ದು ಯಾರು ಇರ್ಲಿಲ್ಲ. ಅಷ್ಟು ನೀಟಾಗಿ ಒಂದು ದೀರ್ಘ ಆಗ್ಲಿ ಕಾಮರ್ತ ಆಗ್ಲಿ ಆಗ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ನಾವು ಅವ್ರ ಹೆಸರು ಸಣ್ಣದಾಗಿ ಉಳಿಸಕ್ ಪ್ರಯತ್ನ ಪಟ್ಟಿದ್ದೀವಿ. ಇನ್ ಮುಂದೆ ಹುಡುಗರು ಅಷ್ಟೇ ಗುರುಗಳಿಗೆ ನಮ್ರತೆಯಾಗಿ ವಿನಯತೆಯಿಂದ ನಡ್ಕೊಳ್ಳಿ, ನಿಮಗೂ ಸಹ ಒಳ್ಳೇದಾಗುತ್ತೆ. ಇಷ್ಟ ಹೇಳಿ ಅನಿಸಿಕೆಯನ್ನು ಮುಗಿಸ್ತೀನಿ. ನಮ್ಮ ಅನಿಸಿಕೆಯನ್ನು ಹೇಳಿಕೊಂಡ ತಾರೇಶ್ ಅವರಿಗೆ ಧನ್ಯವಾದಗಳು. ಅನಿಸಿಕೆ ಆದ ನಂತರ ನಮ್ಮ ಸರ್ ಕಡೆಯಿಂದ ಈಗ ಪ್ರೆಸೆಂಟ್ಲಿ ಊರಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ಕೊಟ್ಟರು. ಇದೊಂದು ಮನೆಯ ಫಂಕ್ಷನ್, ಇವತ್ತು ನನಗೆ ಭಾರಿ ಆಸೆ ಇತ್ತು. ನಾವು ಮತ್ತೆ ಹೊಸಚಾರ ಮಾಡಿದಾಗ ಇದೊಂದು ಕಾರ್ಯಕ್ರಮನ ಚೆನ್ನಾಗಿ ಮಾಡ್ಕೋಬೇಕು. ಅಂದರೆ ಎಲ್ಲರನ್ನೂ ಕೂಡಿಸಿ ಸತೀಶ್, ಜೀವನ್ ಇರ್ಬೋದು, ಕಾಂತರಾಜು, ಪ್ರವೀಣ್, ಸತ್ಯವೇದ ಎಲ್ಲರನ್ನೂ ಯಶಸ್ವಿಯಾಗಿ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಎಲ್ಲಿ ಕೂಡ ಚೆನ್ನಾಗಿಲ್ಲ, ಕರೆಕ್ಟ್ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾತಾಡಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಮೇಲಾಗಿ ನಾವೇನು ಕಷ್ಟಬೇಕಂದ್ರೆ ನಮ್ಮ ಹೇಳೋದು ಜೀವನದಲ್ಲಿ ತುಂಬ ಕಷ್ಟ ಬರುತ್ತೆ, ಅದೊಂದೇ ಜೀವನಕ್ಕೆ ಬರೋ ಕಷ್ಟ. ಏನು ಓದಿ ಏನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪೇಮೆಂಟ್ ಮಾಡೋದಂದ್ರೆ ಜೀವನನ ಹೆಂಗೆ ಎದುರಿಸ್ಬೇಕು, ಜೀವನವನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದನ್ನ ಸರ್ ಹೇಳ್ಕೊಟ್ರು. ಏನೇ ಕಷ್ಟ ಬಂದ್ರೂ ನಾವು ಎದುರು ಅದೇ ಜೀವನ ಅಂತ ನಿಮಗೆ ಹೇಳ್ಕೊಟ್ರು. ಅದೊಂದು ಮುಖ್ಯವಾದ ಒಂದು ಪಾಠ ನಮಗೆ. ಹಾಗೂ ಏನು ಹೇಳ್ಬೇಕಂದ್ರೆ ಅವರೆಲ್ಲ ಶಿಸ್ತು
ಶಿಸ್ತು ಭಾರಿ ಒಂದು ಇಂಪಾರ್ಟೆಂಟ್ ಮನುಷ್ಯನ ಲೈಫಲ್ಲಿ. ಯಾಕೆಂತಂದ್ರೆ ಶಿಸ್ತಿಲ್ಲ ಅಂದ್ರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಶಿಸ್ತು ಯಾಕೆ ಇವತ್ತು ಗಣಪತಿ ಫಂಕ್ಷನ್ಗೆ ಪರ್ಮಿಷನ್ ತಗೊಳ್ತೇವೆ, ಯಾಕೆ ಇದೇ ವಿಷಯಕ್ಕೆ ಸ್ವಲ್ಪ ಜನ ಗಣಪತಿ ತಗೊಂಡು ಹೋಗ್ತೀವಿ, ಅಲ್ಲಿ ಅದು ಕಿತ್ತಾಟಗಳು ಇನ್ನೊಂದಕ್ಕೆ. ಸೊ ಅದೇ ಒಂದು ಕಾರಣಕ್ಕೋಸ್ಕರ ಗೌರ್ಮೆಂಟ್ ಏನಾಗಿದೆ ಪರ್ಮಿಷನ್ ತಗೋಬೇಕು, ಈ ತರ ಆಗ್ಬಾರ್ದು, ಈ ತರ ಆಗ್ಬಾರ್ದು. ಮೊನ್ನೆ ಒಂದು ಫ್ರೆಂಡ್ ಕಡೆ ಹೋಗಿದ್ವಿ ಪರ್ಮಿಷನ್ ಕೊಡಕ್ಕೆ. ಏನೊಂದು ವಿಜೃಂಭಣೆ ಮಾಡ್ತಿದ್ರು ಅವ್ರು ಗಣಪತಿನ ಮೇಲಿಂದ ಒಂದು ಚೆನ್ನಾಗಿ ಗಣಪತಿ ವಿಜೃಂಭಣೆ ಮಾಡ್ಕೊಂಡು ಬಂದ್ರು. ಅಲ್ಲೊಂದು 10-12 ಜನ ನೀರು ಕುದುರೆ ಹಾಕೊಂಡು ಬಿಡ್ತಾ ಇದ್ರು. ಬರ್ತಾ ಇತ್ತು ಅವರು ಟೌನ್ಗೆ ಹೇಳ್ತಾ ಇತ್ತು. ಟೌನ್ಗೆ ಹೇಳಿದ ತಕ್ಷಣ ಅವ್ರು ಬಾರ್ ನೋಡ್ತು. ಬಾರ್ ನೋಡಿ ನಾವು ನೋಡ್ತಿದ್ದೀವಿ, ನೀರು ಕುದುರೆ ಮೇಲೆ ಮೆಟ್ಲಕ್ಕೆ ಹೋಗ್ತಾ ಇದ್ರು. ಬಾರ್ನಲ್ಲಿ ಈ ಕಡೆ ಒಂದು ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ಆದ್ರೆ ಆಗಿದೆ, ಒಂದು ನೋಡಿದ್ರು ಅವ್ರು ಎದುರಾಗಿಲ್ಲ. ಯಾಕಂದ್ರೆ ಡ್ರಿಂಕ್ಸ್ ಮಾಡೋದು ಬಾರಿಗೆ ಹೋಗಿದ್ರು. ಆದ್ರೆ ಅದು ಅಸಿಸ್ತು. ಯಾಕೆ ಪೊಲೀಸರು ಬಂದು ಇದು ಮಾಡ್ತಾರೆ? 2-3 ಜನ ಪೊಲೀಸರು ಬಂದು ಸಡನ್ಲಿ ಒಂದ್ 2 ನಿಮಿಷ ನೋಡಿ ವರ್ಷ ಅವ್ರ ಲಾಠಿ ಇದ್ದಿದ್ದು, ಮತ್ತೆಲ್ಲ ಜನರ ಹತ್ರ ಇದೆ ಲಾಠಿ ಬಿಟ್ಟು ಒಂದು 500 ಜನ 2 ಜನ ಪೊಲೀಸರು ಬಿಟ್ಟಿದ್ದಾರೆ. ಫುಲ್ ಟೈಟ್ ಆಗಿ ಅವರೇ ಇಸ್ಕೊಟ್ಟಿದ್ದಾರೆ ಲಾಠಿ. ಇವನೊಬ್ಬನ ಕೇರ್ ಮಗ ಕೊಡೋ ಅದು ನಾನು ಕುಡಿತೀನಿ ಅಂತ. ಇಲ್ಲ ಮಗ ನಾನು ಕುಡಿಬೇಕು ಅಂತ ಅವ್ನು ಎದಾಡಂಗಿಲ್ಲ, ಕುಡಿದಿದ್ದಾನೆ. ಇದು ಅಸಿಸ್ತು. ಅದು ಮಧ್ಯ ರೋಡಲ್ಲಿ ಜನ ಬಿದ್ದು ನಗರಿದೆ. ಇದಕ್ಕೋಸ್ಕರ ಪರ್ಮಿಷನ್ ತಗೋಬೇಕಲ್ಲ. ಯಾಕೆ ಮಾತಾಡ್ತಾರೆ ಅಂದ್ರೆ ಸರಿ ಹೇಳಿದ್ರು, ಜೀವನದಲ್ಲಿ ಶಿಸ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ಹಂಗೆ ಈ ತರ ಆಮೇಲೆ ನಾವಿಲ್ಲಿ ಇರೋದಂತ ನೆಲ ಏನಿದೆ ಪುಣ್ಯದ ನೆಲ ನೋಡಿರ್ಬೇಕು. ಇಲ್ಲಿಂದ ನಾವು ಈ ಕಡೆಯಿಂದ ಹಿಂಗ್ ಹೋದ್ರೆ ಕಾಫಿ ತಟ್ಟು ಮಾತ್ರ ನೋಡಲ್ಲ. ಈ ಮಣ್ಣಲ್ಲಿ ಇದು ಮಣ್ಣೇನಿದೆ ನಮ್ದು ಪುಣ್ಯದ ಮಣ್ಣು. ಪಕ್ಕದಲ್ಲಿ ನಾವು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀವಿ, ಬೇರೆ ಬೇರೆ ತರಕಾರಿ ಬೆಳೆಗಳನ್ನ ಅದ್ರ ಜೊತೆ ಬೆಳಿತೀವಿ. ಸೊ ನಾನು ಯಾಕೆ ಹೇಳ್ತೇನೆ ಅಂದ್ರೆ ನಾವಿರುವಂತ ಪುಣ್ಯ ಭೂಮಿ. ಸೊ ಅದೇ ರೀತಿಯಾಗಿ ನಮಗೆ ರಾಷ್ಟ್ರ ಕೂಡ ಪುಣ್ಯವಾಗಿ ನಮಗೆ ಸಿಕ್ಕಿದ್ರು, ಊರನ್ನ ಉದ್ಧಾರ ಮಾಡಲಿಕ್ಕೆ ಸಿಕ್ಕಿದ್ರು ಅಂತ ನಮಗೆ ಭಾರಿ ಖುಷಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಇವತ್ತಿನವರೆಗೂ ನಾವೇನು ಕಲ್ತಿದೀವಿ ಸರ್ ಹತ್ರ, ಇವತ್ತಿನವರೆಗೂ ಸರ್ ಬೇಕಾದ್ರೆ ಚೆಕ್ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ಒಂದು ಕೆಟ್ಟ ಹೆಸರನ್ನ ತಗೊಂಡಿಲ್ಲ, ಕೆಟ್ಟದಾಗಿ ಬೈಯಲ್ಲ ಬೇರೆಯವರಿಗೆ, ಅವ್ರ ಜೊತೆ ಕಲ್ತೇವರು. ಇವತ್ತಿನವರೆಗೂ ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ. ಎಲ್ಲ ಕೂಡ ಒಂದೊಂದು ಹುದ್ದೆದಾಗಿದ್ದೀವಿ, ಎಲ್ಲ ಕೂಡ ಒಂದು ಇದರಲ್ಲಿದ್ದೀವಿ. ಸೊ ಅಂತ ಒಂದು ಇದರಲ್ಲಿ ನಾವು ಪ್ರೌಡ್ ಆಗಿದ್ದೀವಿ. ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಹಾಗಾಗಿ ಇಂಥ ಒಂದು ಪ್ರಪಂಚದಲ್ಲಿ ಇಂಥ ಒಂದು ಸಮಾಜಕ್ಕೆ ನಾವು ಮಾದರಿ ಆಗುತ್ತೆ ಮಾಡಿದಂತ ನಮ್ಮ ಗುರುಗಳಿಗೆ ತುಂಬಾ ಕೋಟಿ ನಮ್ಮಗಳನ್ನ ಹೇಳ್ತಾ ಈ ಒಂದು ಸಣ್ಣ ಅನಿಸಿಕೆ ಎಲ್ಲ ನೋಡ್ತಿದ್ದೀನಿ. ಯಾಕೆಂದ್ರೆ ಜಾಸ್ತಿ ಸಮಯ ಅವಕಾಶ ಇಲ್ಲ, ಊರಿನವ್ರು ಕಾಯ್ತಾ ಇದ್ದಾರೆ. ಸೂಚನೆ ಮಾಡೋದಕ್ಕೆ ಸಕಲ ಸಿದ್ಧತೆ ಆಗೋಗಿದೆ. ಬೆಳಿಗ್ಗೆ ಈಗೇನು ಶುರು ಮಾಡ್ತೀವಿ. ಮತ್ತೆ ಎಲ್ಲರೂ ಬಂದವರು ಗಣಪತಿ ಫಂಕ್ಷನ್ ಎಲ್ಲ ಆನಂದ ತಗೊಂಡು ಪ್ರಸಾದನ ತಗೊಂಡು ಎಲ್ಲ ಹೋಗ್ಬೇಕು ಅಂತ ಹೇಳಿ ಈ ಊರಿಗೆ ನಾವು ಹೇಳ್ಕೊಡ್ತೀವಿ. ಎಲ್ಲರಿಗೂ ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಹಾಗೆಯೇ ಈ ಕಾರ್ಯಕ್ರಮ ಮನಸ್ಸು ಇಲ್ಲದಿದ್ದರೂ ಕೂಡ ಮುಗಿಸಲೇಬೇಕಾಗುತ್ತದೆ. ಅಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆದಂತಹ ಶ್ರೀಯುತ ಸತೀಶ್ ಸರ್ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಅನಂತ ವಂದನೆಗಳು. ಹಾಗೆಯೇ ಧರ್ಮಪತಿಯಾದಂತಹ ವಿಶಾಲ ಇವರಿಗೂ ಸಹಿತ ಅನಂತ ವಂದನೆಗಳು. ಹಾಗೂ ನಮ್ಮ ಗ್ರಾಮದ ಚಂದ್ರಶೇಖರ್ ಆಚಾರ್ಯ ಇವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆಯೇ ನಮ್ಮ ಹಿರಿಯ ಊರಿನ ಗ್ರಾಮಸ್ಥರಾದಂತಹ ವನ್ನಯ್ಯ ಇವರಿಗೂ ಸಹಿತ ಅನಂತ ವಂದನೆಗಳು. ಹಾಗೆಯೇ ನಮ್ಮ ಊರಿನ ಇನ್ನೊಬ್ಬ ಅತಿಥಿಯಾದಂತಹ ಶ್ರೀಯುತ ಈರಯ್ಯ ಇವರಿಗೂ ಸಹಿತ ಅನಂತ ವಂದನೆಗಳು. ಹಾಗೆಯೇ ಇನ್ನೊಬ್ಬ ಸದಸ್ಯರಾದಂತಹ ಈರಯ್ಯ ಕೇಕೆ ಇವರಿಗೂ ಸಹಿತ ಅನಂತ ವಂದನೆಗಳು. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಊರಿನ ಯುವಕರು ಇವರಿಗೂ ಸಹಿತ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮತ್ತು ಊರಿನ ಮಹಿಳೆ ಹಾಗೂ ಗ್ರಾಮಸ್ಥರು ಇವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮನೆಯಲ್ಲಿ ಏಸನ್ನ ಕಿರಣಗಳು ಬಿಸಿಹುಟ್ಟಿದ ಹಾಗೆ, ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮಾಡಿದ ಹಾಗೆ ಅನುಭವಿಸು, ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ ಪ್ರೀತಿ ಎಂಬ ಗಿಡವನ್ನಿಟ್ಟು, ನಗು ಎಂಬ ಹಸಿರ ತೊಟ್ಟು, ಸ್ನೇಹ ಎಂಬ ನೀರನ್ನೆರೆದು ಮತ್ತೆ ಮನದಲ್ಲಿ ಮೂಡುವ ಹೊಸ ಕಾವ್ಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿಯದಂತೆ ಮೂಡಲಿ ಎನ್ನುವ ಆಶಯ ನನ್ನದು. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದಂತಹ ಎಲ್ಲರಿಗೂ ಅಭಿನಂದನೆಗಳು. ತೆಂಗಿನ ಮರ ಹಾಕೊಟ್ಟು ಇದ್ರಷ್ಟೇ. ಬನ್ನಿ ಮೇಡಮ್ ಮಾಡಿ.
ಕೊನೆಯದಾಗಿ ನಮ್ಮ ಸಾರು ಮತ್ತು ಅವ್ರ ವೈಫು ಇಬ್ಬರು ಕೂಡ ಗಣಪತಿನ ಪೂಜೆ ಮಾಡಿದರು. ಆಮೇಲೆ ಎಲ್ಲ ಕೂತ್ಕೊಂಡು ಹೋಳಿಗೆ ತಿಂದರು. ನಾವು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಬಟ್ ನಮಗೆ ಗೊತ್ತಿರಲಿಲ್ಲ ಅವ್ರ ಮಗಳು ಅಡ್ಮಿಟ್ ಆಗಿದ್ದಾರೆ, ಅವ್ರ ಮಗಳು ಪ್ರೆಗ್ನೆಂಟ್. ಆ್ಯಕ್ಚುಲಿ ಅವ್ರು ಹಾಸ್ಪಿಟ್ಲಲ್ಲಿದ್ದರು. ನಮಗೆ ಬೇಜಾರಾಗಬಾರ್ದು ಅಂತ ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕೊನೆ ತನಕ ಇದ್ದು ಹೋಗ್ತಿದ್ದಾರೆ. ಅದೇ ಅಲ್ವಾ ಗುರುಗಳು ಅವರ ಸ್ಟೂಡೆಂಟಿಗೆ ಎಷ್ಟು ಪ್ರೀತಿಸ್ತಾರೆ ಅಂತ ತೋರಿಸ್ಕೊಳ್ಳಿಕ್ಕೆ. ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳ ಅವಶ್ಯಕತೆ ಯಾಕೆ ಇರಬೇಕು ಅಂತಂದರೆ, ಒಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಹೋಗ್ಬೇಕಂದ್ರೆ ಸುಮಾರು 3 ರಿಂದ 4 ಜನ್ಮ ತಗೊಳುತ್ತೆ. ಬಟ್ ಅದೇ ಇರುವೆ ಹರಿದ್ವಾರಕ್ಕೆ ಹೋಗೋರ ಶರ್ಟ್ ಮೇಲೆ ಕೂತ್ಕೊಂಡ್ರೆ ಜಸ್ಟ್ 3 ರಿಂದ 4 ಗಂಟೆಲೆ ರೀಚ್ ಆಗ್ಬಿಡುತ್ತೆ. ಎಲ್ಲದನ್ನೂ ನಾನೇ ಮಾಡ್ತೀನಿ, ಎಲ್ಲ ನನ್ನಿಂದಲೇ ಅಂತ ತಿಳ್ಕೊಂಡು ನಾವೇ ಪ್ರಯತ್ನ ಪಟ್ಟರೆ ಎಷ್ಟೋ ಜನ್ಮ ತಗೊಳುತ್ತೆ ನಮ್ಮ ಗುರಿ ಮುಟ್ಬೇಕಾದ್ರೆ. ಅದ್ರ ಬದಲಿಗೆ ಒಬ್ಬ ಗುರುವಿನ ಕೈ ಹಿಡಿದು ಭಕ್ತಿಯಿಂದ ಅವರು ತೋರಿದ ಮಾರ್ಗದಲ್ಲಿ ಸಾಗಿದ್ರೆ ನಮ್ಮನ್ನು ಸುಲಭವಾಗಿ ಆ ಸ್ಥಳಕ್ಕೆ ರೀಚ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಂತೂ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ಮ ಗುರುಗಳು ಅವ್ರ ಮನೆ ದಾರಿ ಹಿಡಿದ್ರು. ವೆಯ್ಟ್ ನೀವೆಲ್ಲಿ ಹೋಗ್ತಿದ್ದೀರಾ? ಇನ್ನು ಪಿಕ್ಚರ್ ಅಭಿ ಬಾಕಿ. ನಮ್ಮವ್ರ ಗಣಪತಿ ಮೆರವಣಿಗೆ ನೋಡ್ರಪ್ಪ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ.